ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳಿದ ಕವಿ ಯಾರು? ಕುವೆಂಪು. ಏನಾದರೂ ಆಗು ಮೊದಲು ಮಾನವನಾಗು ಎಂದ ಕವಿ ಯಾರು? ಕಾವ್ಯಾನಂದ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ಎಂದ ಕವಿ ಯಾರು? ಕೆ. ಎಸ್. ನರಸಿಂಹಸ್ವಾಮಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಎಂದು ಹೇಳಿದ ಕವಿ ಯಾರು? ಡಿ. ವಿ. ಜಿ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಎಂದವರು ಯಾರು? ಬಸವಣ್ಣ. ಭೀಮ ದುರ್ಯೋಧನರ ಯುದ್ಧದ ಕಥಾವಸ್ತು ಹೊಂದಿದ ರನ್ನನ ಮಹಾಕೃತಿ ಯಾವುದು? ಗದಾಯುದ್ಧ. ಕರ್ನಾಟಕ ಪಂಚತಂತ್ರದ ರಚನೆಕಾರ ಯಾರು? ದುರ್ಗಸಿಂಹ. ಒಡ್ಡಾರಾಧನೆ ಕೃತಿಯ ತಾತ್ಪರ್ಯವೇನು? ಮುದ್ದಣ್ಣ. ಕನ್ನಡ ಶತಕಗಳ ಶ್ರೇಷ್ಠ ಕೃತಿ ಯಾವುದು? ಸೋಮೇಶ್ವರ ಶತಕ. ರನ್ನನ ವಿದ್ಯಾಗುರು ಯಾರು? ಅಜಿತ್ ಸೇನಾಚಾರ್ಯರು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂದ ಕವಿ ಯಾರು? ಕನಕದಾಸರು. ದಾಸರೆಂದರೆ ಪುರಂದರದಾಸರಯ್ಯ ಎಂದ ಪುರಂದರದಾಸರನ್ನು ಹೊಗಳಿದವರು ಯಾರು? ವ್ಯಾಸರಾಯರು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂದವರು ಯಾರು? ಬಸವಣ್ಣ. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು? ಕವಿರಾಜಮಾರ್ಗ. 20ನೇ ಶತಮಾನದ ಕನ್ನಡವನ್ನು ಯಾವ ಪ್ರಕಾರದ ಕನ್ನಡವೆಂದು ಗುರುತಿಸಲಾಗಿದೆ? ಹೊಸಗನ್ನಡ. ಉತ್ತರ ಕರ್ನಾಟಕದ ಪ್ರಮುಖ ಜಾನಪದ ಕಲೆ ಯಾವುದು? ಬಯಲಾಟ. ಕನ್ನಡ ಸಾಹಿತ್ಯದ ಉಪಲಬ್ಧವಾದ ಮೊದಲ ಶಾಸನ ಎಲ್ಲಿದೆ? ಹಲ್ಮಿಡಿ. ಐಹೊಳೆ ಶಾಸನವು ಯಾವ ಭಾಷೆಯಲ್ಲಿದೆ? ಸಂಸ್ಕೃತ. ಕಪ್ಪೆ ಆರ್ಯಭಟನ ಶಾಸನವು ಸಾಹಿತ್ಯದ ಯಾವ ಪ್ರಕಾರದಲ್ಲಿದೆ? ತ್ರಿಪದಿ ಪ್ರಕಾರದಲ್ಲಿದೆ. ಐಹೊಳೆ ಶಾಸನವನ್ನು ರಚಿಸಿದವರು ಯಾರು? ರವಿಕೀರ್ತಿ. ಐಹೊಳೆ ಶಾಸನವನ್ನು ರಚಿಸಿದವರು. ಕರ್ನಾಟಕ ಕಾದಂಬರಿಯ ಕೃತಿಯ ರಚನಾಕಾರ ಯಾರು? 1ನೇ ನಾಗವರ್ಮ. ಮಿತ್ರವಿಂದ ಗೋವಿಂದ ನಾಟಕದ ಕರ್ತೃ ಯಾರು? ಸಿಂಗರಾರ್ಯ. ಕುಮಾರವ್ಯಾಸ ಭಾರತವು ಮೊದಲ ಎಷ್ಟು ಪರ್ವತಗಳನ್ನು ಹೊಂದಿದೆ? 10 ಪರ್ವತಗಳನ್ನು ಹೊಂದಿದೆ. ಜೋಗದ ಸಿರಿ ಬೆಳಕಿನಲ್ಲಿ ಭಾವಗೀತೆಯ ರಚನಾಕಾರ ಯಾರು? ಎಲ್. ಎಸ್. ಶೇಷಗಿರಿರಾವ್. ಶಿವರಾಮ ಕಾರಂತರು ಕರ್ನಾಟಕದ ಯಾವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆದರು? ಇಟಗಿ ಮಹಾದೇವ ದೇವಾಲಯ. 1000 ಹಾಡಿನ ಸರದಾರ ಯಾರು? ಹುಕ್ಕೇರಿ ಬಾಳಪ್ಪ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದ ಪತ್ರಕರ್ತ ಯಾರು? ಪಾಟೀಲ್ ಪುಟ್ಟಪ್ಪ. 1995ರ ಕರಾವಳಿ ಉತ್ಸವವು ಎಲ್ಲಿ ಜರುಗಿತು? ಕಾರವಾರದಲ್ಲಿ ಜರುಗಿತು. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಎಂದ ಕವಿ ಯಾರು? ಕೆ. ಎಸ್. ನರಸಿಂಹಸ್ವಾಮಿಯವರು. ಕರ್ನಾಟಕವು ಎಂದು ಏಕೀಕರಣಗೊಂಡಿತು? 1 ನವೆಂಬರ್ 1956ರಲ್ಲಿ ಕರ್ನಾಟಕವು ಏಕೀಕರಣಗೊಂಡಿತು.